ಮೆಣಸಿನಕಾಯಿ ಬೆಳೆದ ರೈತರ ಬದುಕು ಈಗ ಖಾರ ಆಗಿದೆ. ಬಳ್ಳಾರಿಯಲ್ಲಿ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ ರೈತರು. 2-3 ವರ್ಷದಿಂದ ಒಣ ಮೆಣಸಿನಕಾಯಿಗೆ ಬೆಲೆನೇ ಇಲ್ಲ. ಕೋಲ್ಡ್ ಸ್ಟೋರೇಜ್ಗಳಲ್ಲೇ ಕೊಡಿತಾ ಇದೆ ಒಣ ಮೆಣಸಿನಕಾಯಿ. ಸ್ಟೋರೇಜ್ಗಳಲ್ಲಿ 18 ಲಕ್ಷ ಚೀಲ ಮೆಣಸಿನಕಾಯಿ ಸಂಗ್ರಹಿಸಲಾಗಿದೆ. ಸದ್ಯ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಮೆಣಸಿನಕಾಯಿ ಬೆಳೆದ ರೈತರ ಬದುಕು ಖಾರ ಆಗಿದೆ. ಕೆಂಪು ಮೆಣಸಿನಕಾಯಿಗೆ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ ಅನ್ನದಾತರು. ಸೂಕ್ತ ಬೆಲೆ ಇಲ್ಲದೆ 2-3 ವರ್ಷಗಳಿಂದ ಕೋಲ್ಡ್ ಸ್ಟೋರೇಜ್ಗಳಲ್ಲೇ ಕೊಳಿತಾ ಇದೆ ಒಣ ಮೆಣಸಿನಕಾಯಿ. 2022-23ರಲ್ಲಿ ಮೆಣಸಿನಕಾಯಿ ಬೆಳೆಗೆ ಬಂಗಾರದ ಬೆಲೆ ಬಂದಿತ್ತು. ಆಗ ಕ್ವಿಂಟಲ್ಗೆ 60ರಿಂದ 70 ಸಾವಿರದವರೆಗೆ ಮೆಣಸಿನಕಾಯಿಯನ್ನು ಮಾರಾಟ ಮಾಡಿದರು. ಈ ವರ್ಷ 10-12 ಸಾವಿರಕ್ಕೂ ಕೂಡ ಕೇಳೋರು ದಿಕ್ಕಿಲ್ಲ. ಈ ಮೆಣಸಿನಕಾಯಿ ರೇಟು ಭಾಳ ಇಳಿಮುಖವಾಗಿದೆ. ರೇಟ್ ಕಡಿಮೆ ಆಗ್ತಿರೋದ್ರಿಂದ ರೈತರು ಮಾರಕ್ಕೆ ಬರ್ತಾ ಇಲ್ಲ. ಇವರು ಮಾರಕ್ಕೆ ಬರ್ತಾ ಇಲ್ಲದ್ರಿಂದ ಅವರು ಮಾರಿದರೆ ನಮಗೆ ರೆಂಟ್ ಕೊಡ್ತಾರೆ, ನಮಗೆ ರೆಂಟು ಕೊಡ್ತಾ ಇಲ್ಲ. ಹೀಗಾಗಿ ನಾವು ಕರೆಂಟ್ ಬಿಲ್ ಕಟ್ಟಲಿಕ್ಕೆ, ಇಲ್ಲಿ ಕೆಲಸ ಮಾಡೋ ವರ್ಕರಿಗೆ, ಹಮಾಲರಿಗೆ ದುಡ್ಡು ಕೊಡಲಿಕ್ಕೆ ಭಾಳ ತೊಂದರೆ ಆಗಿದೆ. ಅದೇ ಥರ ರೈತರು ಕೂಡ ಭಾಳ ತೊಂದರೆ ಆಗಿದೆ. 50 ಸಾವಿರದ ಮೆಣಸಿನಕಾಯಿ ಇವಾಗ 8 ಸಾವಿರ 9 ಸಾವಿರ 50 ಸಾವಿರದ ಮೆಣಸಿನಕಾಯಿ ಇವಾಗ 12 ಸಾವಿರಕ್ಕೆ ಕೇಳ್ತಾ ಇದ್ದಾರೆ. ರೈತರು ಕೂಡ ಭಾಳ ದುಃಖದಲ್ಲಿದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ. ಸರ್ಕಾರ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಇದನ್ನು ಸರ್ಕಾರನೇ ತೊಗೊಂಡು ಒಂದು ರೇಟಿಗೆ ತೊಗೊಂಡು ಒಂದು ನಿಗದಿತ ಬೆಲೆಯನ್ನು ಕೊಟ್ಟರೆ ರೈತರು ಪಾರಾಗ್ತಾರೆ. 45 ಸಾವಿರ ಸರ್, 45 ಸಾವಿರ ಇದ್ರೆ ನಮ್ಮ ಊರಾಗ 40-30-35 ಕೇಳಿದ್ರೆ ಇನ್ನು ಬರ್ತದೆ ಬಿಡು ಅಂತೇಳಿ ನಾವು ತಾಮಂದು ಎ ಸಿಗಿಟ್ಟಿವಿ ಸರ್. 2 ವರ್ಷದಿಂದ ಇಟ್ಟಿವಿ. 2 ವರ್ಷದಿಂದ ಇಟ್ಟರೆ ಇವಾಗ ಎಲ್ಲ 10 ಸಾವಿರ 12 ಸಾವಿರ ಕೇಳಕ್ಕೆ ಹಚ್ಚಾರ ಸರ್. ನಮ್ದೆಲ್ಲ ಲಾಸ್ ಆಗ್ತದೆ ಸರ್. ಎಲ್ಲ ಬೆಳೆ 800 ಚೀಲ ಇದಾವೆ ಸರ್. ಯಾವ ತಳಿ? ಇದು 2043. ಇವಾಗ ಏನು ಸಮಸ್ಯೆ ಇಲ್ಲ ಸರ್. ರೇಟ್ ಬಂದ್ರಿಗಿನ ಕೊಡೋಕೆ ತಯಾರಿದ್ದೀವಿ. ರೇಟ್ ಇಲ್ಲ ಸರ್. ಬರೀ 10-12 ಕೇಳ್ತಾರೆ. ನಮಗೆ ಎಲ್ಲ ವರ್ಕೌಟ್ ಆಗಂಗಿಲ್ಲ ಸರ್. ಈ 2 ವರ್ಷದಿಂದ ಮಾರ್ಕೆಟು ಭಾಳ ಕಡಿಮೆ ಆಗಿದೆ. ಸೊ ಅದರಿಂದ ಈ ಕೋಲ್ಡ್ ಸ್ಟೋರೇಜ್ಗಳು ಪರಿಸ್ಥಿತಿ, ಬ್ಯಾಂಕ್ನಲ್ಲಿ ಲೋನ್ ಕೊಡಿಸಿರ್ತಾರೆ ರೈತರಿಗೆ, ಅವ್ರು ಲೋನು ರೀಪೇಮೆಂಟ್ ಇಲ್ಲ. ನಾವು ಎಷ್ಟೋ ಸಲ ನಮಗೆ ಬಳ್ಳಾರಿಯಲ್ಲಿ ಒಣಮೆಣಸಿನಕಾಯಿ ಮಾರ್ಕೆಟ್ ಬೇಕು ಅಂತೇಳಿ ನಾವು ಭಾಳ ಡಿಮ್ಯಾಂಡ್ ಮಾಡಿದ್ದೀವಿ. ಸರ್ಕಾರ ಗಮನ ಹಾಕ್ತಾ ಇಲ್ಲ. ಈ ಭಾಗದಾಗ ರೈತರು ಉಳ್ಕೋಬೇಕಂದ್ರೆ ಒಂದು ಒಣಮೆಣಸಿನಕಾಯಿ ಮಾರ್ಕೆಟು ಸರ್ಕಾರ ಇಮಿಡಿಯೇಟಾಗಿ ಮಾಡಬೇಕಿಲ್ಲಿ. ಭಾಳ ರೈತರ ಪರಿಸ್ಥಿತಿ ಹೇಳ್ಬಾರ್ದು ಸರ್. 20 ಸಾವಿರ ಕೇಳಿ ಮೆಣಸಿನಕಾಯಿ ಇವಾಗ 10 ಸಾವಿರ ಕೇಳ್ತಾ ಇದ್ದಾರೆ. ಭಾರಿ ಇದಾಗಿದೆ ಸರ್. ಗುಂಟೂರ್ಕಾಯಿ 15 ಸಾವಿರ ಕೇಳಿನಿ, ಇವಾಗ 8 ಸಾವಿರ ಕೇಳ್ತಾ ಇದ್ದಾರೆ. ವಿಷ ಕುಡಿದು ಸಾಯಿದೆ ಸರ್ ಇವರು ರೈತರು. ನಾನು ಇಲ್ಲಿ ದಲಾರಿ ವ್ಯಾಪಾರ ಮಾಡಿಸೋದು, AC ಗುಮಸ್ತ. ನಾನು ಭಾರಿ ಇದಕ್ಕಿಂತ ಇತ್ತು ಸರ್ ರೈತರ ಪರಿಸ್ಥಿತಿ. ಕೋಲ್ಡ್ ಸ್ಟೋರೇಜಲ್ಲಿ 15 ವರ್ಷದಿಂದ ಇದ್ದೀನಿ ಸರ್ ನಾನು. ಎಲ್ಲ ಬ್ಯಾಡಿಗೆ ವೆರೈಟಿ, ಗುಂಟೂರು ವೆರೈಟಿ ಎಲ್ಲವೂ ಇರ್ತವೆ ಸರ್. ಇಲ್ಲಿ ಸರ್ಕಾರಕ್ಕೆ ರೇಟ್ ಬರಬೇಕು ಸರ್. 50 ಸಾವಿರ ಕೇಳ್ದಾಗ ಕೊಟ್ಟಿಲ್ಲ ಈತ, ಇವಾಗ 10 ಸಾವಿರ ಕೊಡ್ತಾನೆ. ರಮೇಶ್ ಅಂತ ಈತ ಜಾಲಿ ಬೆಂಚಿ ಆತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ವಿ ಮೆಣಸಿನಕಾಯಿ ಬೆಳೆದಂಥ ರೈತರ ಬದುಕು ಈಗ ಖಾರ ಎನ್ನುವಂಥ ಸ್ಥಿತಿ. ಸೂಕ್ತ ಬೆಲೆ ಇಲ್ಲ. ಸದ್ಯ ಯಾರಾದರೂ ಇವರ ಸಹಾಯಕ್ಕೆ ಬಂದಿದ್ದಾರೆ ಹೇಗೆ? ಖಂಡಿತ ಎಂ ಕುಮಾರ್, ಏನು ಕಳೆದ ಒಂದು 2-3 ವರ್ಷಗಳಿಂದ ಮೆಣಸಿನಕಾಯಿ ಬೆಳೆಗಾರರಿಗೆ ಒಂದಲ್ಲ ಒಂದು ತಾಪತ್ರಯ ಎದುರಾಗ್ತಕ್ಕಂಥದ್ದು. ಈ ಮೂಲಕ ರೈತರಿಗೆ ಒಂದಲ್ಲ ಒಂದು ಸಂಕಷ್ಟಗಳು ಕೂಡ ಬಳ್ಳಾರಿ ರೈತರಿಗೆ ಒದಗುತ್ತಾ ಅಂತ ಹೇಳ್ಬೋದು. ಬಳ್ಳಾರಿ ಜಿಲ್ಲೆ ಪ್ರಮುಖವಾಗಿ ಭತ್ತ ಮತ್ತು ಮೆಣಸಿನಕಾಯಿಗೆ ಹಬ್ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಮೆಣಸಿನಕಾಯಿ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡ್ಬೇಕಂತ ಕಳೆದ 5-6 ವರ್ಷಗಳಿಂದ ಕೂಡ ಈ ಭಾಗದಲ್ಲಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಆಗ್ತಾ ಇಲ್ಲ. ಏನು 2021 ಮತ್ತು 2022ರಲ್ಲಿ ಸುಮಾರು 60ರಿಂದ 70 ಸಾವಿರ ತನಕ ಪ್ರತಿ ಕ್ವಿಂಟಲ್ಗೆ ಏನು ಮೆಣಸಿನಕಾಯಿ ಬೆಲೆ ಇತ್ತು. ಆದರೆ ಕಳೆದ ವರ್ಷ 20ರಿಂದ 30 ಸಾವಿರ ಮಾತ್ರ ಇತ್ತು. ಈ ವರ್ಷ ಕೇವಲ 10ರಿಂದ 8 ಸಾವಿರಕ್ಕೆ ಮಾತ್ರ ಮೆಣಸಿನಕಾಯಿ ಬೆಳೆ, ಒಣ ಮೆಣಸಿನಕಾಯಿಯನ್ನ ಏನು ದಳ್ಳಾಳಿಗಳು ಕೇಳ್ತಿರೋದ್ರಿಂದ ಇದರಿಂದ ರೈತರು ಕೂಡ ಸಾಕಷ್ಟು ನಷ್ಟವನ್ನ ಉಂಟಾಗಲಿದೆ. ಏನು ಪ್ರತಿ ಎಕರೆಗೆ ಲಕ್ಷಾಂತರ ರೂಪಾಯಿಯನ್ನ ಕೂಡ ರೈತರು ಇಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು. ಈ ಖರ್ಚು ಮಾಡಿರ್ತಕ್ಕಂಥ ರೈತರಿಗೆ ಏನು ಸೂಕ್ತ ಬೆಲೆ ಇಲ್ಲದೆ ಸ್ಟೋರೇಜ್ಗಳಲ್ಲಿ, ಅಂದ್ರೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಒಂದು ಸಂಗ್ರಹವನ್ನ ಒಣಮೆಣಸಿನಕಾಯಿಯನ್ನ ಮಾಡಿದ್ರು. ಆದರೆ ಒಣಮೆಣಸಿನಕಾಯಿಗೆ ಸೂಕ್ತ ಬೆಲೆ ಇಲ್ಲದೆ ಏನು ಕೋಲ್ಡ್ ಸ್ಟೋರೇಜ್ ಅಲ್ಲೇ ಒಣಮೆಣಸಿನಕಾಯಿ ಕೊಳೆಯುತ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂತಂದ್ರೆ, 1 ವರ್ಷ ಮೇಲ್ಪಟ್ಟು ಕೋಲ್ಡ್ ಸ್ಟೋರೇಜ್ ನಲ್ಲಿ ಏನಾದ್ರೂ ಮೆಣಸಿನಕಾಯಿ ಇಟ್ಟರೆ
ಏನು ಪ್ರಮುಖವಾಗಿ ಇರ್ತಕ್ಕಂಥ ಕೆಂಪು ಬಣ್ಣ ಅದು ಬಿಳಿ ಬಣ್ಣಕ್ಕೆ ತಿರುಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಇದರಿಂದ ರೈತರಿಗೆ ಮತ್ತಷ್ಟು ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಏನು ಕೂಡಲೇ ಸರ್ಕಾರ ಇದನ್ನ ಮುಂಜಾಗ್ರತೆಯನ್ನ ತೆಗೆದುಕೊಂಡು ಒಂದು ಒಳ್ಳೆಯ ಉತ್ತಮ ಬೆಲೆಯನ್ನ ಕೊಡಬೇಕು ನಮಗೆ, ಇಲ್ಲದಿದ್ದರೆ ನಾವು ರೈತರು ಕೂಡ ಹಾಳಾಗ್ತೀವಿ. ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆಯನ್ನ ಕೂಡ ನಿರ್ಮಾಣ ಮಾಡಬೇಕಂತ ಇಲ್ಲಿನ ರೈತರು ಒಂದು ಒಕ್ಕೂರಿನಿಂದ ಒತ್ತಾಯ ಮಾಡ್ತಿದ್ದಾರೆ. ಸಂಪತ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.